ಅದು ಆ ದಿವಸ ಪ್ರೇತವನ್ನು ಒಂದು ಎಲೆ ಬಡಿಸಿ ಒಳಗೆ ಕರೆಯುವಂಥದ್ದು. ನಮ್ಮಲ್ಲಿ ಮೋಕ್ಷದ ಕಲ್ಪನೆ ಇಲ್ಲ, ನಮ್ಮಲ್ಲಿ ಇದೀರ ನಮ್ಮೊಂದಿಗೆ. ಆದ ನಂತರ 12 ಸಂಕ್ರಾಂತಿ, ಚೌತಿ, ದೀಪಾವಳಿ ಹಬ್ಬ ಇದನ್ನು ಮುಗಿಸಿ ಆದ ನಂತರ ಈ ಪ್ರೇತವನ್ನು ಏನು ಹೇಳ್ತಾರೆ, ದೈವ ಪಂಜುರ್ಲಿಯ ಪಾದಕ್ಕೆ ಸೇರಿಸುವಂಥ, ಅದನ್ನು ದೈವತ್ವಕ್ಕೆ ಏರಿಸುವುದು. ಅವರೇ ನಮ್ಮ ಭೂತಗಳು. ಆದ್ದರಿಂದ ನಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ಭೂತೊಳಗೆ ಭೂತ ಕೊಟ್ಯ ಮಾಡಬೇಕು, ನಾನು ಕಾರ್ ತಗೊಳ್ಬೇಕು, ಮದುವೆ ಮಾಡಬೇಕು, ಆಶೆಯಿಂದ ಸಾಯ್ತಾನೆ. ಆಶೆಯಿಂದ ಸದ್ದತ್ತು ಕಾಳೆ ಅಂದರೆ ಕಪ್ಪು ಅಂತ ಹೇಳಿದ್ರು. ಕಾಳೆ ಅದು ಎಲ್ರಿ ಕಾಳೆ ವಾಸ ಅವು ಆಂಚೆಯಿಂದ ಸಾಯ್ತಾನೆ, ಅದು ಕಾಳೆ. ಆ ಕಾಳೆ ಪರಿಶುದ್ಧ ಆಗೋದು 11 ದಿವಸ. ಇದು ಮನೆಯವರೆಲ್ಲ ಶುದ್ಧಾಂಜಲಿ ಸಮರ್ಪಿಸ್ತಾರಲ್ಲ, ಇದರಿಂದ ಪರಿಶುದ್ಧ ಆಗಿ ಕಾಳೆ 11-13 ದಿವಸ ಅದು ಕುಲೆ ಅಂತ ಆಗ್ತದೆ. ಕುಲೆ ಅಂತೇಳಿ ಪ್ರೇತ ಅಂತ ಆಗ್ತದೆ, ಆಯಿತಾ. ಅದು ಆ ದಿವಸ ಪ್ರೇತವನ್ನು ಒಂದು ಎಲೆ ಬಡಿಸಿ ಒಳಗೆ ಕರೆಯುವಂಥದ್ದು. ನಮ್ಮಲ್ಲಿ ಮೋಕ್ಷದ ಕಲ್ಪನೆ ಇಲ್ಲ, ನಮ್ಮಲ್ಲಿ ಇದೀರ ನಮ್ಮೊಂದಿಗೆ ದೈವತ್ವವನ್ನೇ ಇಲ್ಲೇ ನಮ್ಮೊಂದಿಗೆ ಇರಿ, ಆಯಿತಾ. ಒಳಗೆ ಕರೆಯುವಂಥ, ಒಳಗೆ ಒಂದು ಎಲೆ ಬಡಿಸಿ ಆಯಿತು. ಆದ ನಂತರ 12 ಸಂಕ್ರಾಂತಿ, ಚೌತಿ, ದೀಪಾವಳಿ ಹಬ್ಬ 12 + 14 ಆಯಿತಾ. ಆಮೇಲೆ ಮುಡಿಪು, ನಾಗತನು 16 ಆಯಿತಾ. ಇದನ್ನು ಮುಗಿಸಿ ಆದ ನಂತರ ಈ ಪ್ರೇತವನ್ನು ಏನು ಹೇಳ್ತಾರೆ, ಈ ಕುಲೆ ಅಂತ, ಇದನ್ನು ದೈವ ಪಂಜುರ್ಲಿಯ ಪಾದಕ್ಕೆ ಸೇರಿಸುವಂಥದ್ದು. ಅದಕ್ಕೆ 16ಕ್ಕೆ ಸೇರಿಸುವುದು, ಅದನ್ನು ದೈವತ್ವಕ್ಕೆ ಏರಿಸುವುದು. ಅವರೇ ನಮ್ಮ ಭೂತಗಳು, ಅವರು ದೈವಗಳ ಕಾಲಡಿಯಲ್ಲಿ ನಮ್ಮನ್ನು ರಕ್ಷಿಸುವವರು. ಆದ್ದರಿಂದ ನಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ಭೂತೊಳಗೆ ಭೂತ ಕೊಟ್ಯ ಇಂಥದ್ದು ಈ ಪದ್ಧತಿ. ಆಟಿಕಳಂಜೆ ಅದೇ ರೀತಿ ಆಷಾಢ ತಿಂಗಳಲ್ಲಿ ನಮಗೆ ದೈವಗಳಿಗೆಲ್ಲ, ಆವಾಗ ಭೂತಗಳಿಗೆ ನಮ್ಮ ಹಿರಿಯರಿಗೆ ಮೀಸಲು 31 ದಿವಸ ಕೂಡ ಹಿರಿಯರಿಗೆ ಆಟಿದ ಅಗ್ಗೆಲು ಬಡಿಸುವುದು ಅಂತೇಳಿ ಕ್ರಮ. ಆವಾಗ ಏನಾಗ್ತದೆ, ದೈವಗಳು ಯಾವತ್ತು ಮಗು ಕೇಳ್ತಾ ಇರ್ತದೆ, ದೈವಕ್ಕೆ ಇಲ್ಲ ಅಪ್ಪ ಇಲ್ಲ, ಅದು ಆಷಾಢದಲ್ಲಿ ನಮಗೆ ಕಷ್ಟ ಮಗ, ದೈವಳಿಗೆಯಲ್ಲಿ ಕೊಡೋದು ಅಂತ ಹೇಳುವಾಗ ಕೇಳಿ ಯಾವತ್ತೂ ಚೊರೆ ಮಾಡುವಾಗ ಒಂದೇ ಮಾತಲ್ಲೇ ಆಷಾಢದಲ್ಲಿ ದೈವ ಗಟ್ಟ ಹತ್ತಿದೆ ಅಂತೇಳಿ ಒಂದೇ ಮಾತಲ್ಲಿ ದೈವಗಳು ಇರುವಂಥ ಹೃದಯದಲ್ಲಿ ಪ್ರಕೃತಿಯಲ್ಲಿದೆ, ಅದು ಗಟ್ಟ ಹತ್ತಲಿಕ್ಕಿಲ್ಲ, ಅವನಿಗೆ ಮಗುವಿಗೆ ಸಮಾಧಾನಕ್ಕೆ ಗಟ್ಟ ಹತ್ತಿದೆ ಅಂತ ಹೇಳ್ತಾರೆ. ಆಷಾಢ ತಿಂಗಳಲ್ಲಿ ದೈವಗಳ ನೇಮ ನಡೆಯುವುದಿಲ್ಲ. ಮನೋವಿಜ್ಞಾನಿಯಾಗಿ ಅವರಿಗೆ ಧೈರ್ಯ ತುಂಬುವ ವ್ಯಕ್ತಿ ಇಲ್ಲ. ಆ ವ್ಯಕ್ತಿಗೂ ಹಸಿವಿದೆ, ದೈವ ಕಟ್ಟುವವನಿಗೂ, ಅವನಿಗೆ ಹೆಂಡತಿ ಮಕ್ಕಳಿದ್ದಾರೆ. ಆವಾಗ ಏನು ಮಾಡ್ತಾನೆ, ಇವ ರೋಗಗಳಿಗೆ ಬೇಕಾಗುವಂಥ ಮದ್ದುಗಳನ್ನು ಕಂಡುಹಿಡಿತಾನೆ. ದೈವ ನರ್ತಕ ಇವ ಏನು ಮಾಡ್ತಾನೆ, ಆ ಎಲ್ಲ ಮದ್ದುಗಳನ್ನು ಕಂಡುಹಿಡಿದು ತನ್ನ ಜೋಳಿಗೆಯಲ್ಲಿ ಇಟ್ಕೊಂಡು, ನೀವು ಗೊತ್ತಿನೋ ನಿಮಗೆ ಕೊಡೋಣ, ನೀನೇ ಅಂತ ಮಾರೆ ಕೋಲ ಕಟ್ಟುವ, ನೀನು ತಗೊಳ್ಳಿಕ್ಕಿಲ್ಲ, ದೊಡ್ಡ ದೊಡ್ಡವ್ರದ್ದು ಮಾತ್ರ ತಗೊಳ್ಳು. ಇವ ಪಂಡಿತನಾದರೂ ಅಲ್ಲಿ ಜಾತಿ ಅಡ್ಡ ಬರುತ್ತೆ. ಇವ ದೈವವಾಗಿ ಬಂದರೆ ಹೀಗೆ ತಗೊಳ್ತೀರಿ, ತಗೊಳ್ತಾರೆ. ಆ ವ್ಯಕ್ತಿಯಾಗಿ ಬಂದರೆ ಆವಾಗ ಇವ ಯೋಚನೆ ಮಾಡ್ತಾನೆ, ನನ್ನ ಒಳ್ಳೆಯ ನನಗೆ ಅನ್ನಕ್ಕೆ ಕೊಡ್ತಾರೆ ಅಂತೇಳಿದರೆ, ಹಾಗೆ ಹೇಳಿದರೂ ಕೂಡ ಇವರಿಗೆ ಅವನ ಮೇಲೆ ಪ್ರೀತಿ ಇದೆ ಅಂತೇಳಿ ಅವನಿಗೆ ಕಷ್ಟಕ್ಕೆ ಇವರೇ ಸ್ಪಂದಿಸೋದು. ಅವ ಕಣ್ಣಲ್ಲಿ ನೀರಿಲಿಕ್ಕೆ ಬಿಡುವುದಿಲ್ಲ ಇವರು, ಗೊತ್ತಿನವರು. ಆ ಕಷ್ಟಕ್ಕೆ ಎಲ್ಲ, ಈಗ ನಮ್ಮದು ಕೂಡ ನಮ್ಮೂರಲ್ಲಿ ನಮಗೇನಾದರೂ ತೊಂದರೆ ಆದರೆ ಎಲ್ಲ ನಮ್ಮ ಕಷ್ಟಗಳಿಗೆ, ನಾನೊಂದು ಮೊನ್ನೆ ಹಾಸ್ಪಿಟಲ್ ಹೋದಾಗ ಅವರೇ ಬಂದು ಹಣ ಕೊಡೋದು, ಅಯ್ಯೋ ನಮ್ಮವ ಅಂತೇಳಿ, ಅಷ್ಟು ಪ್ರೀತಿ ಇದೆ ಅಂತೇಳಿ. ಆದರೆ ಆ ತರತಮಗಳೆಲ್ಲಿದ್ದಾವಲ್ಲ ಅದೊಂದು ಬಂದಿದೆ. ಇವನಿಗೆ ಏನಾಗ್ತದೆ, ಇವ ಏನು ಮಾಡ್ತಾನೆ, ಹಾಗಾದರೆ ದೈವ ಒಂದು ಬೇಕು, ಇವರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಈಗ ಇವ ಏನು ಮಾಡಿದೆ, ಮದ್ದು ಮೂಲಿಗೆಯನ್ನು ಕಂಡು ಹುಡುಕೊಂದು ಪಾರದನದಲ್ಲಿದೆ. ಬಾರೆದ ಬಂಬು ತಿಂದೆ ಕಳಂಜೆ ಬಂಜಿ ಬುಳೆಪಾಯಿ, ಮುಂಡಿದ ಕಂಡೆ ತಿಂದೆ ಕಳಂಜೆ ದೊಂಡೆ ಮೂರೊಂಡೆ. ಮುಂಡಿ ಅಂತ ಹೇಳಿದರೆ ಒಂದು ಇದು, ಅದು ವಿಷರಹಿತ ತುರಿಸುವಂಥ ಇದು, ಇದು ಮದ್ದಿಗೆ ಆಗ್ತದೆ, ಅದನ್ನು ತಿಂದು ನೋಡ್ತಾನೆ. ದೊಂಡೆ ಮೂರೊಂಡೆ, ಅದು ಗಾಯ ಆಗ್ತದೆ. ದೊಂಡೆ ಅಂತೇಳಿ ಗಂಟ್ಲು. ಬಾರೆದ ಬಂಬು ಅಂತೇಳಿ ಬಾಳೆ ದಿಂಡನ್ನು ತಿಂದ ಕರುಳಿನ ಒಳಗಿನ ಕಸವನ್ನು ತೆಗಿತಾನೆ. ತೆಗಿತಾನಂತ ಇವಾಗಲೂ ಶಾಸ್ತ್ರ. ಕಿಡ್ನಿ ಸ್ಟೋನಿಗೆಲ್ಲ ಬಾಳೆ ದಿಂಡಿನ ರಸ ಕುಡಿಯುವಂಥದ್ದು, ಇದನ್ನೆಲ್ಲ ಕಂಡು ಹುಡುಕ್ತಾನೆ. ಕಳಂಜ ನಮಗೆ ಕಳಂಜ ಏರು ನಮಗೆ ಮಾಯಂತರಸು ಮಗೆ ಮಾಯಂತರ, ಅದು ಮಾಯದ ಶಕ್ತಿ ಇವ ಸೃಷ್ಟಿಸಿದ್ದು. ಆಯ್ತು. ನಾಯಿಗೆ ಬರ್ಪುನ ಕುತ್ತ ಎತ್ತನ್ನ ಬೊಣ್ಣೋಡು ಪರಿಹರಿಪೆ. ನಾಯಿ ಬೂದಿಯಲ್ಲಿ ಬೆಲಗೋದು. ನಾಯಿಗೆ ಬರೋದು ಕುತ್ತ ಇದ್ದರೆ, ರೋಗ ಇದ್ದರೆ
ಬೂದಿಯಲ್ಲಿ ಪರಿಹರಿಸ್ತೇನೆ. ಕೋಳಿಗೆ ಬರ್ಪುನ ಕುತ್ತೆ ತಂಡ ಗೂಟೋಡು ಪರಿಹಾರ, ಕೋಳಿಯನ್ನು ಗೂಟಕ್ಕೆ ಗಟ್ಟಿಯಾಗೋದು, ಗೂಟದಲ್ಲಿ ಪರಿಹರಿಸ್ತೇನೆ. ಪುಚ್ಚೆಗೆ ಬರ್ಪುನ ಕುತ್ತೆ ತನ್ನ ಪೆರ್ಪುಡು ಬರೆಯುವ, ಅಂದರೆ ಬೆಕ್ಕಿಗೆ ಬರುವಂಥ ರೋಗ ಇದ್ದರೆ ಹಾಲಲ್ಲಿ ಪರಿಹರಿಸ್ತೇನೆ, ಅದು ಹಾಲೇ ಕುಡಿಯುವಂಥದ್ದು. ಮನುಷ್ಯನಿಗೆ ಬರುವ ನರಮಾನೆಗೆ ಬರ್ಪುನ ಕುತ್ತೆ ಅಂದರೆ ಉಣುಪುರೆ ಬರೆ, ಮನುಷ್ಯನಿಗೆ ಬರುವ ಕುತ್ತ ಇದ್ದರೆ ಅನ್ನದಲ್ಲಿ ಪರಿಹರಿಸ್ತೇನೆ. ಮನುಷ್ಯ ತಿನ್ನೋದು ಅನ್ನವೇ, ಆಯಿತಾ. ಮೂಡಣದಲ್ಲಿ ಮೂಡ ಇಡು ಬರ್ಪನ್ನು ಕುತ್ತ ಇರ್ತಾನೆ, ಪಡ್ಡಾಯಿ ದಳಾದಿಗೆ ಬರೀ ಮೂಡಣದಲ್ಲಿ ಬರುವಂಥ ಕುತ್ತ ಇದ್ದರೆ ಪಡುವನ ದಳಾದಿ ಅಂತ ನೀರಿಗೆ ಕಡಲಿಗೆ ಪರಿಹರಿಸ್ತೇನೆ. ಪಡುವಣದಲ್ಲಿ ಬರುವಂಥ ಕುತ್ತ ಇದ್ದರೆ ಮೂಡಾಯಿ ಮಂದಾಲಗಿರಿಗೆ ಮೂಡನ ಬೆಟ್ಟಕ್ಕೆ ಪರಿಹರಿಸ್ತೇನೆ. ಅವ ಹೇಳುವ ಶೈಲಿಗೆ ಎಂಥವರ ರೋಗ ಉದುರ, ಅವ ಹೇಳಿದ್ದು ಸರಳ. ನಾಯಿಗೆ ಬಂದ ಕುತ್ತ ಇದ್ದರೆ ಬೂದಿಯಲ್ಲಿ, ಬೆಕ್ಕಿಗೆ ಬಂದಿದ್ದರೆ ಹಾಲಲ್ಲಿ, ಮನುಷ್ಯನಿಗೆ ಅನ್ನದಲ್ಲಿ, ಕೋಳಿಗೆ ಗೂಟದಲ್ಲಿ, ದನಗಳಿಗೆ ಸೊಪ್ಪಲ್ಲಿ. ಅವ ಭಾವನಾತ್ಮಕವಾಗಿ ಧೈರ್ಯ ತುಂಬಿಸುವ ಕೆಲಸ ಮಾಡ್ತಾನೆ. ಕಟ್ಟಗಡೆಗೆ ಇವನಿಗೆ ಈ ಮನೆಯ ಹುಡುಗನನ್ನು ತೋಡ ಬದಿಯ ಸೇಡಿ ಅಂತ ಸಿಗ್ತದೆ, ಅದನ್ನು ಬಣ್ಣ ಹಾಕಿ ಸಿರಿಗರಿಯನ್ನು ಕಟ್ಟಿ ತತ್ರವನ್ನು ಕಟ್ಟಿ ಮನೆಯ ದೈವಕ್ಕೆ ಅಡ್ಡ ಬೀಳಿಸಿ ಮನೆ ಅಂಗಳದಲ್ಲಿ ಕುಣಿಸಿ ಇವರಿಗೆ ಜೋಳಿಗೆ ಎಂದ ರೋಗಕ್ಕೆ ಮದ್ದು ಕೊಡ್ತಾನೆ. ಇವನ ಜೋಳಿಗೆಗೆ ಇವನ ಹೊಟ್ಟೆ ತುಂಬುವುದಕ್ಕೆ ಅವರು ಕೊಟ್ಟ ಕಳಸೆ, ಅಕ್ಕಿ, ಬಾರು, ಹುಣಸೆ ಇದರ ಬೀಜ, ಹಲಸಿನ ಬೀಜ, ಹುಳಿ, ಮೆಣಸು ಇವನಿಗೆ ಅವರು ಕೊಡೋದು ಪ್ರೀತಿಯಿಂದ. ಎಲ್ಲಿವರೆಗೆ ಅಂತ ಹೇಳಿದರೆ ತುಳುನಾಡಿನ ಗುತ್ತಿನವರ ಬಗ್ಗೆ ನನಗೆ ಹೆಮ್ಮೆ ಆಗೋದು, ಅವರಿಗೆ ಬಡತನಿದೆ, ಅವರಿಗಿಲ್ಲ, ಹಿತ್ತಲಿಂದ ಹೋಗಿ ಕ್ರಯಕ್ಕೆ ತಂದು ಎದುರು ಕಂದು ಕೊಡೋದು. ಅಂಥ ದೊಡ್ಡತನ ಇಲ್ಲಿನವರಿಗೆ. ಅಂಥ ದೊಡ್ಡ, ನಮಗೆಲ್ಲ ಕೆಲವು ಹೋಗ್ಲಿಕ್ಕಂತೂ ಅಷ್ಟಮಿ ದಿವಸ ನಾವು ಮನೆಗೆ ಹೋಗ್ಲಿಕ್ಕಂಟು. ಅವರಿಗೆ ಬಡತನ ಇದ್ದರೂ ಅವರು ತೋರಿಸಿಲ್ಲ, ಇನ್ನೊಬ್ಬರು ಬದುಕಬೇಕು ಅನ್ನೋಂಥ ನಮ್ಮ ಊರಿನ ಗುತ್ತಿನವರ ದೊಡ್ಡತನ. ಅದಕ್ಕೆ ನಮಗೆ ಬಹಳ ಖುಷಿಯಾಗೋದು. ನಾವು ಇವಾಗಲೂ ಕೂಡ ನಾವು ದೈವ ಕಟ್ಟೋರಾಗಲಿಕ್ಕೆ ಇರಲಿಕ್ಕೆ ನಮಗೆ ಭಾಳ ಖುಷಿ. ಯಾಕೆ? ಅವರ ಹೃದಯ ವೈಶಾಲ್ಯತೆ, ಅದು ಆ ರೀತಿಯ ಒಂದು ಪರಂಪರೆ ಕೊಡುಕೊಳ್ಳಬೇಕು. ಅಂಥದ್ದೆಲ್ಲ ಇಲ್ಲಿನ ತುಳುನಾಡಿನ ಬದುಕು ಹಾಗೆ. ಆ ರೀತಿ ಈ ರೀತಿ ಕಳಂಜನ ನೃತ್ಯ ನೋಡಿ ಎಷ್ಟು ಚಂದ, ನೋಡಿ ಎಷ್ಟು ಚಂದ. ಅದರಲ್ಲಿ ಆ ಕಳಂಜನ ಅರ್ಥ ಏನು? ನಾನೂ ಬದುಕಬೇಕು, ಇನ್ನೊಬ್ಬನು ಬದುಕಬೇಕು, ನಾನೊಬ್ಬ ದೈವದ ಪ್ರತಿನಿಧಿಯಾಗಿ, ದೈವದ ಒಬ್ಬ ವ್ಯಕ್ತಿಯಾಗಿ, ದೈವಕ್ಕೆ ಸಮರ್ಪಿತನಾದವನಾಗಿ ಸಮಾಜಕ್ಕೆ ಬರುವ ಕಷ್ಟಕ್ಕೆ ನನ್ನನ್ನು ತಾನು ತೆತ್ತು ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ಒಂದು ದೊಡ್ಡ ಗುಣ ಆಟಿಕಳಂಜ ಅನ್ನೋಂಥ ಪ್ರಾರ್ಥನೆ. ನೋಡಲಿಕ್ಕೆ ಕೇವಲ ಕುಣಿತ ಅಷ್ಟೇ, ಆದರೆ ಅದರೊಳಗೆ ಅಷ್ಟು ಸತ್ವ ಅಡಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ಮಾದಿರ ಕೂಡ ಹಾಗೆ, ಅವರ ಹೊಟ್ಟೆ ತುಂಬಿಸುವುದಕ್ಕೆ, ಅದರೊಂದಿಗೆ ಮನೋರಂಜನೆ ಕೊಡುವುದಕ್ಕೆ, ಸಮಾಜವನ್ನು ಜಾಗೃತಿ, ಊರಿದ ಮಾರಿ ಕಳೆಯರೆ, ಊರಿನ ಕೆಡುಕನ್ನು ಕಳೆಯುವುದಕ್ಕೆ, ಆತ್ಮಸ್ಥೈರ್ಯದಿಂದ ಏನು ಕೆಡುಕು, ಮಾನಸಿಕ ಕೆಡುಕೇನಿದೆ ಅದನ್ನು ಓಡಿಸುವುದಕ್ಕೆ ಇದೆಲ್ಲ ಪ್ರಕ್ರಿಯೆ. ಮನುಷ್ಯನ ಮನಸ್ಸನ್ನ ಶುದ್ಧಗೊಳಿಸ್ಲಿಕ್ಕೆ ಅಥವಾ ಸಿದ್ಧಗೊಳಿಸ್ಲಿಕ್ಕೆ, ಜ್ಞಾನದ ಕಡೆಗೆ ತೆರಳಲಿಕ್ಕೆ, ಸಿದ್ಧಗೊಳಿಸ್ಲಿಕ್ಕೆ ಎಲ್ಲ ಆಚರಣೆಗಳು ಆತ್ಮಸ್ಥೈರ್ಯವಂತ, ಅದನ್ನು ಹೇಳೋದು ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ. ಇದು ತುಂಬಿಬಿಟ್ರೆ ಆ ಕೆಲಸ ದೈವಾರಾಧನೆ ಮಾಡ್ತಾ ಇದೆ. ಅದಕ್ಕೆ ಹೇಳೋದು ಎಂಕಲ್ನ ದೈವಗಳು, ಕಾಪುನ ದೈವಗಳು, ನೋಪುನ ದೈವಗಳತ್ತು. ನಮ್ಮ ದೈವಗಳು ಕಾಯುವ ದೈವಗಳು, ಹೊಡೆಯುವ ದೈವಗಳಲ್ಲ. ಆದ್ದರಿಂದ ಇಲ್ಲಿ ದೈವಾರಾಧನೆ ಶ್ರೇಷ್ಠ. ಸರ್, ಬಹಳ ವಿವರವಾಗಿ ದೈವಾರಾಧನೆ ತಿಳಿಸ್ಕೊಟ್ರಿ. ಈಗ ಅತಿ ಮುಖ್ಯವಾದ ಭಾಗ, ಒಂದು ಪ್ರಶ್ನೆ. ತಾವು ಸರ್ಕಾರದ ಸಂಸ್ಕೃತಿ ಇಲಾಖೆಯ ಪರಿಧಿಗೆ ಬರತಕ್ಕಂಥ ಅತ್ಯಂತ ಬಹುಮುಖ್ಯ ಒಂದು ಅಕಾಡೆಮಿ ತುಳು ಸಾಹಿತ್ಯ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು. ಕಳೆದ ಒಂದು ಭಾಗದಲ್ಲಿ ತಾವು ಅಧ್ಯಕ್ಷರಾಗಿದ್ದವರು. ತುಳು ಸಾಹಿತ್ಯ ಅಕಾಡೆಮಿಯ ಕಾರ್ಯವಿಧಾನಗಳೇನೇನು, ಅದರಿಂದ ತುಳು ಭಾಷೆಗಾಗಲಿ ಅಥವಾ ತುಳು ಸಂಸ್ಕೃತಿಗಾಗಲಿ ಏನೆಲ್ಲ ಅನುಕೂಲಗಳಿದ್ದಾವೆ ಅಕಾಡೆಮಿಯಿಂದ ಅಂತ ನೋಡಿ. ಅದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ತುಳುವಿನ ಸಾಹಿತ್ಯಕ್ಕೆ ಸಮರ್ಪಿತವಾದಂಥ ಸರ್ಕಾರದ ಸಂಸ್ಥೆ. ನನಗೆ ಹೆದರಿಕೆ ಆಗಿತ್ತು. BA ವಿವೇಕ್ ರೈ ಅವರಂಥವರು ಕುಳಿತುಕೊಂಡ ಪೀಠ ಅದು. ಡಾಕ್ಟರ್ ಪಾಲ್ತಾಳಿ ರಾಮಕೃಷ್ಣ ಆಚಾರ್ಯರವರಂತೂ ಕುಳಿತಂಥ ಪೀಠ ಅದು. ಕೇವಲ ಸಾಮಾನ್ಯ ವ್ಯಕ್ತಿಯೊಬ್ಬ ದೈವನರ್ತಕ, ನಾನು ಅಂಬದ ಸಮುದಾಯದವ, ನನ್ನನ್ನು ಯಾಕೆ ಕೂತ್ಕೊಳಿಸಿದ್ದೀರಿ? ನನಗೆ ಬೇಡ. ನಾನು ಇದನ್ನು ಸ್ಮರಿಸಬೇಕು. ಯಾರನ್ನು ಅಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆವಾಗಿನ BJP ಸರ್ಕಾರ. ನಾನು ರಾಜಕೀಯ ಹೇಳೋದಲ್ಲ ಇತ್ತು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನನಗೆ ಕರೆ ಮಾಡಿರುವಂಥದ್ದು. ಅವರು ನೋಡಿ, ಅವರು ಬ್ರಾಹ್ಮರು, ನನ್ನನ್ನು ಯಾಕೆ ಗುರುತಿಸಬೇಕು? ಇಲ್ವಾ? ಶೆಟ್ರುಗಳಿಲ್ವಾ? ಭಟ್ರುಗಳಿಲ್ವಾ?
ಪೂಜಾರಿ ಇಲ್ವಾ, ದೊಡ್ಡ ದೊಡ್ಡವರು ಇದ್ದಾರೆ. ಅದು ಕೂಡ ನನಗೆ ಬೇಡ, ಏನಾದರೂ ಬೇರೆ ಇಲ್ಲ ನೀವು ಮಾಡಬೇಕದು, ನಿಮಗೆ ಬೇಕು. ಅರ್ಜಿ ಹಾಕಿದ್ದಲ್ಲ ಅಂತೇಳಿ ನನಗೆ ಕೊಡಿ, ಅಲ್ಲಿ ಲಾಬಿ ಮಾಡಿದ್ದಲ್ಲ ಅಂತೇಳಿ. ಇಲ್ಲ ನೀವು ಕೊಡಬೇಕಿಲ್ಲ. ನನ್ನಲ್ಲಿಗೆ ಹುಡುಕಿಕೊಂಡು ಯಾವ ರೀತಿ FM ನನ್ನಲ್ಲಿ ಹುಡ್ಕೊಂಡು ಬಂತೋ, ಯಾವ ರೀತಿ TV ನನ್ನಲ್ಲಿ ಹುಡ್ಕೊಂಡು ಬಂತೋ, ಆಯಿತಾ, ನಾವು ಬಂದಿದ್ದು ಹುಡ್ಕೊಂಡು, ಹೌದು, ಹುಡ್ಕೊಂಡು ಬಂತೋ, ಅದೇ ರೀತಿ ಈ ಜವಾಬ್ದಾರಿನ ಅಲ್ಲಿ ಕೂಡ ಒಂದು ಪವಾಡ ಆಯಿತು ಅಂತೇಳಿ. ಅದು ಅದ್ಭುತ. ನಾನು ಪವಾಡ ಅಂತ ಹೇಳೋದು ಕಾರಣಿಕ. ಎಲ್ಲಿವರೆ ಇದು ಯಾರು ನಮ್ಮ ಇದು ಸತ್ಯ ಇವಾಗಲೂ ನನ್ನ ಇಲಾಖೆಯಲ್ಲಿ ಕೂಡ ಕೇಳಬಹುದು. ನಾನು ಪೋಸ್ಟ್ಮ್ಯಾನ್, ಅಂಚೆಪೇದೆ. ನನ್ನ ಮೇಲೆ ತುಂಬ ಅಧಿಕಾರಿಗಳಿದ್ದಾರೆ, ತುಂಬ ಅಧಿಕಾರಿಗಳು. ನಮ್ಮ ಕ್ಲರ್ಕ್ ಆಗಿರ್ಬೋದು, ಪೋಸ್ಟ್ ಮಾಸ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ASP ಆಗಿರ್ಬೋದು, SSP ಆಗಿರ್ಬೋದು, PMG, CPMG ಇವರೆಲ್ಲ ಇದ್ದಾರೆ. ನಾನು 3 ವರ್ಷ ಅಕಾಡೆಮಿ ಜವಾಬ್ದಾರಿ ತಗೊಳ್ಳುವಾಗ ಪರ್ಮಿಷನ್ ಬೇಕಲ್ಲ, ಯಾರು ಕೊಡೋರು? ಹಿರಿಯ ಅಧಿಕಾರಿಗಳು ಕೊಡು. ಹಿರಿಯ ಅಧಿಕಾರಿ ನಾನು SSP ಚೇಂಬರ್ಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ, ASP ಚೇಂಬರ್ಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ನಾನು ಚಿಕ್ಕ ಉದ್ಯೋಗಿ ನಾನು, ಆದರೆ ನನಗೆ ಆ ಉದ್ಯೋಗ ನನ್ನ ಬಹಳ ಪ್ರೀತಿಯ ಉದ್ಯೋಗ ಅಂಚೆಪೇದೆ. ಆದ್ದರಿಂದ ನಾನು ಮತ್ತೊಮ್ಮೆ ಬಂದದ್ದು ಭಾಳ ಪ್ರೀತಿ, ಜನರೊಂದಿಗೆ ಭಾವನಾತ್ಮಕವಾದಂಥ ಸಂಬಂಧ ಅದು. ಆಯಿತಾ, ಅಲ್ಲೊಂದು ಪವಾಡ ಏನು ಅಂತ ಹೇಳಿದರೆ, ನನಗಿದು ಬಂತಲ್ವಾ, ನನಗೆ ಹೇಳಿದ್ದು ಆವಾಗ ಕರ್ಣ ಫೆಸ್ಟ್ ಅಂತ ಕಾರ್ಯಕ್ರಮ ಮಂಗಳೂರಲ್ಲಿ TMA ಪಯ್ಯ ಹಾಲಲ್ಲಿ ಆಯಿತು. ಆವಾಗ ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳು 3 ದಿವಸದ ಕಾರ್ಯಕ್ರಮ, ಅದು ದೊಡ್ಡ ದೊಡ್ಡ ಅಧಿಕಾರಿಗಳು PMG, CPMG ಅಲ್ಲೆಲ್ಲ ಮಂಗಳೂರಲ್ಲೇ ಇದ್ದಾರೆ. ಅದಕ್ಕಿಂತ ಸ್ವಲ್ಪ ಮುಂಚಿನ ದಿವಸ ಪೂರ್ವ ತಯಾರಿ ಆಗ್ತಾ ಇರುವಾಗ ನಮ್ಮ SSP ಆಫೀಸಲ್ಲಿ ಬಲ್ಮಠದಲ್ಲಿ ಒಬ್ಬರ ರಿಟೈರ್ಮೆಂಟ್ ಕಾರ್ಯಕ್ರಮಕ್ಕೆ ನಾನು ಯೂನಿಫಾರ್ಮಲ್ಲೇ ಇದ್ದೆ. ಸಡನ್ ರಿಟೈರ್ಮೆಂಟಿನ ಕಾರ್ಯಕ್ರಮ ಅಂತ ಆಗುವಾಗ ನಿರೂಪಣೆಗೆ ಯಾರು ಅಂತ ಹೇಳುವಾಗ ನಮ್ಮ ಇಲಾಖೆಯಲ್ಲಿ ಅವರೇ ನಿರೂಪಣೆ ಮಾಡುವಂಥದ್ದು. ಆಗಾಗ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ, ತಯಾರಿ ಮಾಡಬೇಕು. ಸಡನ್ ಅದು ನಾವು ಆವಾಗ ನಿರೂಪಣೆಯಲ್ಲಿ ಬಹಳ ಪ್ರಚಾರದಲ್ಲಿದೆ, ಅದು ಕತ್ತಲ್ ಸರ್ ದಯಾನಂದ ಮಾಡ್ತಾರೆ ಅಂತೇಳಿ. ಆವಾಗ ನಮ್ಮ ಈಗಿನ PMG ಅವರು, CPMG ಅವರು, ಬಹಳ ಗೌರವ ನನಗೆ ಅವರ ಮೇಲೆ, ದೇವರಂಥ ಮನುಷ್ಯವರು. ಅವರು ಆಗ PMG ಆಗಿದ್ದರು, CPMG PMG ಆಗಿದ್ದರು. ಅವರು ಬಂದಿದ್ದರು, ಅವರು ಅತಿಥಿ ಆಗಿದ್ದರು. ನಾನು ನಿರೂಪಣೆ ಮಾಡಿದೆ, ಕನ್ನಡದಲ್ಲೇ ಮಾಡಿದೆ ನಿರೂಪಣೆ. ಅವರಿಗೆ ಬಹಳ ಖುಷಿ ಆಯಿತು. ನಾನು ಈ ಪೋಸ್ಟ್ಮ್ಯಾನ್ ಡ್ರೆಸ್ಸಲ್ಲಿ ನಾನು ಮಾಡಿದ್ದು. ಅವರು ಭಾಳ ಚೆನ್ನಾಗಿ ಮಾತಾಡ್ತಿ ಮಾರೆ, ನೀನು ಯಾರು ಪೋಸ್ಟ್ಮ್ಯಾನು, ಎಲ್ಲಿ ಏನು ಮಾಡ್ಕೋತಿದ್ದಿ ಅಂತೇಳಿ ಪರಿಚಯ ಮಾಡಿದರು. ಕರ್ಣ ಫೆಸ್ಟ್ ದಿವಸ ಅವರು ಕೇಳಿದರು, ಇವರು ಮಾತಾಡೋದಿಲ್ಲ, MC ಮಾಡೋದಿಲ್ವಾ ಅಂತ ಕೇಳಿದರು. ನಾನು ಆವಾಗ ನನ್ನ ಕೆಲಸ ಏನು ಇಡುವಂಥದ್ದು, ಆಯಿತಾ, ಅಲ್ಲಿ ನಿರೂಪಣೆ ಮಾಡುವಂಥದ್ದು, ಇಲ್ವ ಇವರು ಮಾಡೋದಿಲ್ವ ಅಂತೇಳಿ. ಇಲ್ಲ, ಹೈಯರ್ ಆಫೀಸರ್ಗಳು ಅವರೇ ಮಾಡಬೇಕಲ್ಲ, ನನಗೆ ಕೆಲಸ ಏನು ಅದರಲ್ಲಿ? ಟೇಬಲ್ ಇಡುವಂಥದ್ದು, ನೀರಿನ ಬಾಟ್ಲಿ ಇಡುವಂಥದ್ದು, ಚೇರ್ ಸೆಟ್ ಮಾಡುವಂಥದ್ದು, ಬಂದಿರುವ ಅತಿಥಿಗಳು ತಿಂದು ಪ್ಲೇಟ್ಗಳನ್ನು ತೆಗೆಯುವಂಥ ಇಂಥದ್ದೆಲ್ಲ ಕೆಲಸಗಳು. ಭಾಳ ಪ್ರೀತಿ, ನಮ್ಗೆ ಕೊಟ್ಟ ಜವಾಬ್ದಾರಿ, ಆಯಿತಾ, ಮಾಡ್ತಾ ಇದ್ದೇನೆ. ಇಲಾಖೆ ಅನ್ನ ಕೊಟ್ಟ ಸಂಸ್ಥೆ ಮಾಡ್ತಾಯಿದ್ವಿ. ಆವಾಗ ಏನಾಯಿತು, ಹರ್ಷ ಸರ್ ಇದ್ದರು ನಮ್ಮ SSP ಅವರು ಕೂಡ IAS ಆಫೀಸರ್ ಅವರು, ಆಯಿತಾ. ಅವರು ಕೂಡ ನಮ್ಮ ಮೇಲೆ ಬಹಳ ಪ್ರೀತಿ. ಏನು ಮಾಡಿದರು, ಸಡನ್ ಏನಾಯಿತು, ಒಂದು ದಿವಸ ಕಾರ್ಯಕ್ರಮ ಆಯಿತು, ಒಂದು ಸಂಸ್ಕೃತ ಕಾರ್ಯಕ್ರಮ ಇಟ್ಟಿದ್ದರು. ಮರು ದಿವಸ ಕಲ್ಚರಲ್ ಡೇ ಅಂತಿತ್ತು, ಕಲ್ಚರಲ್ ಕಾರ್ಯಕ್ರಮ ಇಲ್ಲ, ನೆನಪಿಲ್ಲ ಇವರಿಗೆ. ಸಡನ್ ಹೇಳಿದ್ದು, ಯಾರು ಮಾಡಿದ್ರು? ಅದು ಇವಾಗ ಮಾಡೋ ತಾಕತ್ತಿದ್ರೆ ದಯಾನಂದ ಕತ್ತಲ್ ತಾರೀಕು ನನ್ನ ಹತ್ರ ಹೇಳಿದರು. ಆಯಿತು, ನಾನು ಇಲಾಖೆ ಸಡನ್ ಮಾಡಿಕೊಂಡೆ. ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದಂಥ ಒಂದು ತಕ್ಷಿಲಿ M ದೇವಾಡಿಗ ಮತ್ತು ರೇಮೋನ ಈವೆಟ್ ಪೆರೇರ ಕಲಾಕುಂಭ ಸಂಸ್ಕೃತಿ ತಂಡ ಎಲ್ಲವನ್ನು ಜೋಡಿಸಿ ಒಂದು ಕಾರ್ಯಕ್ರಮ ಸೆಟ್ ಮಾಡಿದೆ. ನಿರೂಪಣೆ ಮಾಡಲಿಕ್ಕಿಲ್ಲಲ್ಲ, ನಾನೊಬ್ಬ ಇದಲ್ಲ ಸರ್, ನಿರೂಪಣೆ ಇಲ್ಲ ಅದೆಲ್ಲ ನಮಗೆ ಆಗೋದಿಲ್ಲ, ಅದು ನೀವೇ ಮಾಡಬೇಕು ಅಂತೇಳಿ ಎಲ್ಲ ಕೂತ್ಕೊಂಡಿದ್ದಾರೆ, ಹಿರಿಯ ಅಧಿಕಾರಿಗಳೆಲ್ಲ ಕೂತ್ಕೊಂಡಿದ್ದಾರೆ. ನಾನು ನಿರೂಪಣೆ ಮಾಡಿದೆ. ಅದು ಒಂದು ಉತ್ಕೃಷ್ಟ ಕಾರ್ಯಕ್ರಮ ಆಯಿತು. SSP, CPMG, PMG ಎಲ್ಲ ಎದ್ದು ಬಂದು ಇವರಿಗೆಲ್ಲ ಗೌರವ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದೆ. ಯಾಕಂದರೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದವರು. ಇದನ್ನೆಲ್ಲ ವ್ಯವಸ್ಥೆ ಮಾಡೋದು ಸೀಮಾ ಮೇಡಮ್ ಅಂತ ಇದ್ದಾರೆ. ಅವರು ಬಹಳ ಅವರ ಎಲ್ಲ ಕೆಲಸಗಳು ಹಿಂದಿನಿಂದ ಸ್ಪಂದಿಸ್ತಾ ಇದ್ದೆ. ಇವರಿಗೆ ಎಷ್ಟು ಬೇಕು 4 ಮಂದಿಗೆಲ್ಲ ಇವರು 5 ತಂದಿಟ್ಟಿದ್ದಾರೆ ಇಲ್ಲಿ ಸನ್ಮಾನದ ವ್ಯವಸ್ಥೆಯನ್ನು. ನಾವು ಯಾರಿಗೂ ಗೊತ್ತಿಲ್ಲ. PMG ಇನ್ನೊಂದು ತನ್ನಿಂತ ನನ್ನನ್ನು ಹೇಳೋದು ನಿಂತು ಇನ್ನೊಂದು ತನ್ನಿ ಅಂತ ಹೇಳಿದ್ರೆ ಇಲ್ಲದಿದ್ರೆ ಎಲ್ಲಿಂದ ಇವರು ತಯಾರು ಮಾಡಿ ಇಟ್ಟಿದ್ದಾರೆ. ಅವರ ಕೈಯಿಂದ ನನಗೆ ಪ್ರಪ್ರಥಮವಾಗಿ ಸನ್ಮಾನ ಆಯಿತು. ನನಗೆ
ಅಲ್ಲಿ ಹಿರಿಯ ಅಧಿಕಾರಿಗಳನ್ನ ಸನ್ಮಾನ ಆಯ್ತು. ಸನ್ಮಾನ ಆಗುವಾಗ ಅವ್ರು ಹೇಳಿದರು, ಈ ಇಲಾಖೆಯಿಂದ ಏನು ಸಮಸ್ಯೆ ಇದ್ರೆ ಹೇಳಪ್ಪ, ನಾನಿದ್ದೇನೆ ಅಂತ ಹೇಳಿದರು. ಅದಕ್ಕಿಂತ ಮುಂಚಿನ ದಿವಸ ನನಗೆ ಆರ್ಡರ್ ಬಂದಿತ್ತು. ಇದು ಎಲ್ಲ ಸುದ್ದಿ ಆಗಿತ್ತು. ತುಳು ಅಕಾಡೆಮಿಗೆ ದಯಾನಂದ ಕತ್ತಲ್ ಸರ್ ಅಧ್ಯಕ್ಷರು ಅಂತ ಇದಾಗಿತ್ತು. ನಾನು ನನಗೆ ಆಗೋದಿಲ್ಲ ಅಂತ ಹೇಳುವಾಗ, ನಾನು ಇಲಾಖೆ ಅಧಿಕಾರಿ ಆಗಿದ್ದೇನೆ ಅಂತ ಹೇಳುವಾಗ, ಅದನ್ನು ನಾವಾಗ ಹೇಳಿದಲ್ಲ, ಅದು ಸರ್ಕಾರಿ ಅಧಿಕಾರಿಗಳು ಮಾಡ್ಬೋದು, ಇಲ್ಲದಿದ್ದರೆ ಅದರ ವೇಕೊಂಟಿದೆ ಆಗ್ತಂತೆ, ಅದಕ್ಕೂ ನಾನು ಒಪ್ಪಿಗೆ ಕೊಟ್ಟಿಲ್ಲ, ಪರ್ಮಿಷನ್ ಆಗಬೇಕಲ್ಲ ಅಂತ ಹೇಳುವಾಗ ಇವರದಿಲ್ಲ, ನನಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ಅಧ್ಯಕ್ಷ ಸ್ಥಾನ ಬಂದಿದೆ. ಇಸ್ ಇಟ್? ಐ ಕಾಂಟ್ ಬಿಲೀವ್ ಅಂತ ಹೇಳಿದರು. ಹೌದು ಸರ್ ಅಂತ ಹೇಳಿದೆ. ನಮಗೆ ಹೆಮ್ಮೆ ಅಂತ ಬಡಿದ್ರು. SSB ಕರೆದು ನೋಡಿ, ಇವರಿಗೆ 3 ವರ್ಷ ಎಕ್ಸ್ಟ್ರಾರ್ಡಿನರಿ ಲೀವ್ ಗ್ರಾಂಟ್ ಮಾಡಿ ಅಂತ ಹೇಳಿದರು. ಆವಾಗಲೇ ಎಕ್ಸ್ಟ್ರಾರ್ಡಿನರಿ ಅಲ್ಲೇ ಸ್ಪಾಟ್ ಆ ಎಕ್ಸ್ಟ್ರಾರ್ಡಿನರಿ ಲೀವ್ ಕೊಡಬೇಕಂತಿದ್ರೆ ಬೆಡ್ ರಿಟರ್ನ್ ಆದವನಿಗೆ ಮಾತ್ರ ಕೊಡುವಂಥದ್ದು, ಅಂಥ ಕಂಡೀಷನ್ ಇದ್ದವರಿಗೆ ಮಾತ್ರ. ಇಡೀ ಸರ್ವಿಸ್ನ ಅವಧಿಯಲ್ಲಿ 5 ವರ್ಷ ತೆಗಿಲಿಕ್ಕೆ ಅವಕಾಶ ಇರುವಂಥದ್ದು. ಅದರಲ್ಲಿ 3 ವರ್ಷ ಕೊಡಬೇಕಂತಿದ್ರೆ ಅದು ಅವರಿಗೆ ಇದೆ, ರೈಟ್ಸ್ ಇದೆ ನೋಡಿ. ಒಂದು ಪವಾಡ ಅದು. ಇಲ್ಲದಿದ್ದರೆ ಆ ಕಾರ್ಯಕ್ರಮ ನಡೀಬೇಕಾ, ಅಲ್ಲಿ ಒಂದು ಕಾರ್ಯಕ್ರಮ ಬಾಕಿ ಆಗಬೇಕಾ, ಅದನ್ನು ನಾನೇ ಮಾಡಿಸ್ಬೇಕಾ, MC ನಾನೇ ಮಾಡಬೇಕಾ, ಅವರಿಗೆ ಖುಷಿ ಆಗಬೇಕಾ, ಶಾಲಾ ಆಗಬೇಕಾ, ಅವ್ರಿಗೆ ಕೇಳಬೇಕಾ, ಪರ್ಮಿಷನ್ 3 ವರ್ಷ ಆನ್ ದಿ ಸ್ಪಾಟ್ ಅಂತೇಳಿ. ನನಗೆ ಏನು ಕೆಲಸನೇ ಇಲ್ಲ. ಅಂದರೆ ನಿಮಗೆ ಪೇಮೆಂಟ್ ಸ್ಯಾಲರಿ ಬರುತ್ತೆ. ಅದಕ್ಕೆ ನಾನು ಆವಾಗ ನನ್ನ ಮೇಲೆ ಸವಾರಿ ಆರಂಭ ಆಯಿತು. ಎಷ್ಟು ಒಳ್ಳೆಯವರಿದ್ದಾರೆ, ಇವ ಮಾಡ್ತಾನೆ. ಎಲ್ಲಿವರೆಗೆ ಸೋಷಿಯಲ್ ಮೀಡಿಯಲ್ಲಿ ಬಂತು ಅಂತ ಹೇಳಿದರೆ, ಶ್ವಾನವನ್ನು ಪೀಠದಲ್ಲಿ ಕೂರಿಸಿದಾಗ ಆಯಿತು ಅಂತ ಮಾಡೋದು, ಡಿಲೀಟ್ ಮಾಡೋದು. ಎಲ್ಲಿವರೆಗೆ ನಿಂದೆಗಳು ಬಂತು. ಅವರು ಹೇಳ್ಕೊಳ್ಳೋರು, ಅವನ ಎಂತ ಹಾಗೆ, ಇನ್ನೊಂದು ಕ್ಲಬ್ ಆಗ್ತದೆ, ಅದು ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಎಂತೆಂತ ಮಾಡಿದರು ಡಿಲೀಟ್ ಮಾಡಿದರು. ಅಷ್ಟೇ ನನ್ನ ಆವಾಗ ಗೊತ್ತದ್ದು, ನನ್ನನ್ನು ಪ್ರೀತಿಸುವವರು ಕೂಡ ಇದ್ದಾರೆ, ಅದು ಕೂಡ ಮೇಲ್ವರ್ಗದವರು ಪ್ರೀತಿಸುವವರು. ಏನು ಇದರಲ್ಲಿ ನನಗೆ ನಾನು ಹೇಳುವಂಥದ್ದು, ಎಲ್ಲ ಪ್ರೀತಿಸುವವರಿದ್ದಾರೆ, ಎಲ್ಲ ಗೌರವಿಸುವವರು, ಎಲ್ಲ ದೊಡ್ಡ ಜನರೆಲ್ಲ ಫೋನ್ ಮಾಡೋ. ಈಗ ತೀರ್ಕೊಂಡ್ರೆ ಮಾಪ ನಮ್ಮ ಇಲ್ಲಿನ ಅಮೃತ ಸೋಮೇಶ್ವರ ಫೋನ್ ಮಾಡಿ ಹೇಳೋದು, ಒಳ್ಳೆ ಜನಕ್ಕೆ ಸಿಕ್ಕಿದೆ, ಒಳ್ಳೆ ವ್ಯಕ್ತಿಗೆ ಸಿಕ್ಕಿದೆ, ಒಳ್ಳೆ ಆಯ್ಕೆ. ಮತ್ತು ನಮ್ಮ ನೃತ್ಯ ಇವರಿದ್ದಾರೆ, ಅವರು ಹೇಳುವಂಥದ್ದು ಸರಿಯಾದ ಆಯ್ಕೆ ಹೇಳಿದರು. ನನಗೆ ಇದು ಏನೋ ಲೋಕದಲ್ಲಿದ್ದೇನೆ, ಆಯಿತಾ. ಈ ರೀತಿಯ ಆಯಿತು. ಅಲ್ಲಿ 3 ವರ್ಷ ಅಲ್ಲಿ ಇದು ಅವರಿಗೆ ಅದು ಸಂಬಳ ಅದು ಆಗೋದಿಲ್ಲ, ಈಗೋದಿಲ್ಲ. ನಾನು ಆವಾಗೊಂದು ಘೋಷಣೆ ಮಾಡಿಬಿಟ್ಟೆ, 3 ವರ್ಷ 1 ರೂಪಾಯಿನೂ ನಾನು ಇಲಾಖೆಯಿಂದ ತಗೊಳ್ಳೋದಿಲ್ಲ, ಅಂಚೆ ಇಲಾಖೆಯಿಂದ. ಅಲ್ಲಿ ನನಗೆ 50,000ಕ್ಕಿಂತ ಮೇಲೆ ನನಗೆ ಸಂಬಳ ಇತ್ತು, 1,50,000ಕ್ಕಿಂತ ಮೇಲೆ ಸಂಬಳ ಇತ್ತು. 1 ರೂಪಾಯಿ ನಾನು ತಗೊಳ್ಳೋದಿಲ್ಲ, ಯಾಕಂತೇಳಿ ಅದರಲ್ಲಿ ದುಡಿಯೋದಿಲ್ಲ, ಅದನ್ನು ತಗೊಳ್ಳೋದಿಲ್ಲ. ಅಕಾಡೆಮಿ 2ರಿಂದ ರೆವೆನ್ಯೂ ತಗೊಳ್ಳಿಕ್ಕಿಲ್ಲ, ಅದನ್ನು ತಗೊಳ್ಳಿಕ್ಕೆ ಇಲ್ಲ, ಇದನ್ನೆಲ್ಲ ಇಶ್ಯೂ ಮಾಡಲಿಕ್ಕೆ ಆರಂಭಿಸಿದರು. ನನ್ನ ಮಾಧ್ಯಮದಲ್ಲಿ ಘೋಷಣೆ ಮಾಡಿಬಿಟ್ಟೆ, ನಾನು 3 years ಲೀವ್ ವಿದೌಟ್ ಅಲವೆನ್ಸ್, 3 years ಎಕ್ಸ್ಟ್ರಾರ್ಡಿನರಿ ವಿದೌಟ್ ಅಲವೆನ್ಸ್ ಮಾಡಿಬಿಟ್ಟೆ. ಇಲಾಖೆಗೆ ನಾನು ಹೋಗೋದೇ ಇಲ್ಲ. ಇದಕ್ಕೆ ತುಳು ಅಕಾಡೆಮಿಗೆ ಪೂರ್ತಿ ಅಲ್ಲಿ 28,000 ರೂಪಾಯಿ ಸಂಭಾವನೆ. ಅಲ್ಲಿ 50,000 ಸಂಬಳ, ಇಲ್ಲಿ 28,000 ಆಯಿತಾ. ಅಷ್ಟು ಜ್ಞಾನ ಇಲ್ಲ ಅಂತೇಳಿ, ಆವತ್ತಲ್ಲಿ ಯೋಚನೆ ಇಲ್ಲ ಅಂತೇಳಿ, ದುಡಿದಿದ್ರಲ್ಲಿ ಸಂಬಳ ಅದರಲ್ಲಿ ತೊಡಗಿಸ್ಬೇಕಲ್ಲ. ಇದನ್ನು ಇವತ್ತಿನ ಒಬ್ಬರು ಅಧ್ಯಕ್ಷರು, ಒಂದು ಅಕಾಡೆಮಿ ಅಧ್ಯಕ್ಷರು, ನಮ್ಮ ಗೆಳೆಯರೇ, ಅವರು ಒಂದು ಅಕಾಡೆಮಿಗೆ ಅಧ್ಯಕ್ಷರಾಗಿದ್ದಾರೆ, ರಾಜ್ಯ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಅವರಿಗೂ ಈ ಒಂದು ಸಮಸ್ಯೆ ಕಾಡಿದಾಗ ಅವರಿಗೆ ಸಂಬಳ 1,00,000 ಮೇಲಿದೆ ಇಲಾಖೆಯಲ್ಲಿ. ಅವರು ಗೌರವ ಸಂಭಾವನೆ ಬೇಡ, ಹಂಗೆ ಅಕಾಡೆಮಿ ಅಂತ ಬರೆದು ಕೊಟ್ಬಿಟ್ಟಿದ್ದಾರೆ, ಬೇಡ ನನಗೆ ಗೌರವ ಸಂಭಾವನೆ ಅಂತ. ಈಗ 25,000 26,000 ರಾಜ್ಯ ಸರ್ಕಾರದ ಇಲಾಖೆಯಲ್ಲಿ ಆಗ್ತದೆ. ಇದೊಂದು ಕೇಂದ್ರ ಸರ್ಕಾರ, ಭಾರತೀಯ ಅಂಚೆ ಇಲಾಖೆ. ಅಲ್ಲಿ ದುಡಿದ್ರೆ ಮಾತ್ರ ಊಟ, ದುಡಿಯಲಿದ್ದರೆ ಊಟ ಇಲ್ಲ. ನನ್ನ ಮನಸ್ಸು ಹೇಳ್ತಾ ನಾನು ಅದರಲ್ಲಿ ದುಡಿತಾ ಇಲ್ಲ. ಎಲ್ಲಕ್ಕೂ ಮೀರಿ ನಾನು ಗಮನಿಸಿದ್ದು, ಬೇಕಾದರೆ ಹೋರಾಟ ಮಾಡ್ಕೊಂಡು ಇವತ್ತು ಏನು ಕೆಲಸ ಮಾಡ್ದೇನೆ ಕಿತ್ಕೊಂಡು ತಿನ್ನುವಂಥ ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ ನಾವು. ಅವಕಾಶ ಇದ್ದು ಹೋರಾಟ ಮಾಡಿ ತಗೊಳ್ಳೋವಂಥ ಅವಕಾಶ ಇದ್ದರೂ ಕೂಡ ಸಾಮಾಜಿಕ ಪ್ರಜ್ಞೆಯಿಂದ, ಸಾಮಾಜಿಕ ಬದ್ಧತೆಯಿಂದ ನನಗದು ಬೇಡ ಅಂತ ಬಿಡೋ ಮನಸ್ಸಿದೆಯಲ್ಲ, ಇದು ಸಮಾಜಕ್ಕೆ ಮಾದರಿ ಅಂತ. ಅದು ಬಿಟ್ಟೆ ಅದರೊಂದಿಗೆ ಹೊಂಡ ತೋಡಿಟ್ಟಿದ್ದೇನಲ್ಲ, 50,000ಕ್ಕೆ ನನ್ನ ಜೀವನ ಸೆಟ್ಟಾಗಿತ್ತು, ಲೋನ್ ಇತ್ತು, ಅದೆಲ್ಲ ಇತ್ತು. ಏನು ಮಾಡೋದು ಅಂತ ಚಿಂತೆ ಮತ್ತೆ ಬಂತು. ಆವಾಗ ಕಾರಿನ ಇದಕ್ಕೆ ಚಾರ್ಜ್ 28,000 ಹೇಳಬೇಕು ಮಾಧ್ಯಮದಲ್ಲಿ ನಾನು. ಅದಕ್ಕೆ ಅಲ್ಲ, EMI ಇಲ್ಲ, ನನಗೆ ವಾಹನ ಭತ್ತೆ, ಪ್ರಯಾಣ ಭತ್ತೆ ಅಕಾಡೆಮಿ ಕೊಡೋದು
ಎರಡು ಸೇರಿದರೆ ಎಷ್ಟಾಯಿತು? 50 ಚಿಲ್ಲರೆ ಆಯಿತು. 50 ಚಿಲ್ಲರೆ ಆಯಿತು. ನನಗೆ ನಾನು ಮೊದಲೇ ಪ್ರಚಾರದಲ್ಲಿದ್ದ ಅಕಾಡೆಮಿಗೆ ಬಂದು ಪ್ರಚಾರ ಅಲ್ಲ, ಆವಾಗಲೇ ನಾನು ಫೇಮಸ್ಸು, FMRJ 92.7 TVVJ ಎಲ್ಲ ಆಗಿದ್ದವ. ಈ ಹಿಂದೆ ನನ್ನ ಕರೆದು ಕಾರ್ಯಕ್ರಮಕ್ಕೆ ಅನ್ನ ಕೊಟ್ಟವರು ಆ ನಂತರ ಕರೆಯೋದಿಲ್ವ ನನ್ನನ್ನು? ನಾನು ನಿನಗೆ ಸನ್ಮಾನ ಮಾಡಿದ್ದೇನೆ ಮರ, ನೀನು ನನ್ನಲ್ಲಿಗೆ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ. ನಿರಂತರ ಓಡಾಟ. ನನ್ನ ಓಡಾಟಕ್ಕೆ 28,000 ಕಾರಿಗೆ ಸಾಕ ಸರ್? ಒಂದು 5 ದಿವಸಕ್ಕೆ ಸಾಕ? ಪೆಟ್ರೋಲಿಗೆ ಸಾಕ ಸರ್ ನನಗೆ? ಇಲ್ಲ. ನೀವು ಹೇಳ್ತಿರೋ ಬತ್ತಿಯೇ ನಮ್ಮ ಒಂದು ಪ್ರವಾಸದ ಬತ್ತಿಯೇ ಅಲ್ವಾ? ಆಯಿತಾ, ಎಲ್ಲಿ ಹೊರಗೆ ನೋವು ಮಾಡಿದ್ದಾರೆ ಅಂತ ಹೇಳಿದರೆ, ಒಬ್ಬ RTI ಹಾಕಿ ಕೊರೋನಾ ಸಂದರ್ಭದಲ್ಲಿ 3 ವರ್ಷ ಪ್ರಯಾಣ ಭತ್ಯೆಯನ್ನು ತುಳು ಅಕಾಡೆಮಿ ಅಧ್ಯಕ್ಷ ನುಂಗಿದ್ದಾನೆ.